ಗುರಿ ಇಲ್ಲ, ಇಲ್ಲೇ ನಿಂತ್ಕೊಂಡು ನೋಡ್ಬೇಕು. ಬಟ್ ನಿಂತ್ರೂ ವ್ಯೂ ಕಾಣಿಸುತ್ತೆ. ಹೊರಗಡೆ ಅಲ್ಲೆಲ್ಲ ನಿಂತ್ಕೋಬಹುದು, ಮಳೆ ಜಾಸ್ತಿ ಬಂದಿಲ್ಲ ಅಂತಂದ್ರೆ. ಆನ್ ದ ವೇ ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿದೆ. ಜಾಸ್ತಿ ಫೋರ್ಸ್ ಇರೋದ್ರಿಂದ ಹಗ್ಗ ಕಟ್ಬಿಟ್ಟು ಎಲ್ಲಾ ಕಡೆ ಬ್ಯಾನರ್ ಹಾಕಿದಾರೆ ನೋಡಿ. ಇಲ್ಲಿ ಗುಡ್ಡ ಇದೆ ನೋಡಿ, ಮಿಡ್ಲಲ್ಲೊಂದು ಗುಡ್ಡ ಇದೆ. ಕುಂದಾಪುರ ಇಂದ ಒಂದು 30 ಕಿಲೋಮೀಟರ್ಸ್ ಹಿಂದೆ ಸಿದ್ದಾಪುರ ಅನ್ನೋ ಊರಲ್ಲಿ ಒಂದು ಲಾಡ್ಜಲ್ಲಿ ಸ್ಟೇ ಆಗ್ತಿದೀವಿ. ಈಗ ಸದ್ಯಕ್ಕೆ ಕತ್ಲಾಯಿತು, ಟೈಮು 8 ಗಂಟೆ ಆಯಿತು. ಸೊ ಹುಡುಗರೆಲ್ಲ ಊಟ ಪಾರ್ಸಲ್ ಕಟ್ಸ್ಕೊಳ್ತಿದ್ದಾರೆ. ನಾಳೆ ಒಬ್ರಿಗೆ ಮಾತ್ರ ಸ್ವಲ್ಪ ಅರ್ಜೆಂಟ್ ಇದೆ, ಯಾವುದೋ ಒಂದು ಮೀಟಿಂಗ್ ಇದೆ, ಅದಕ್ಕೆ ಹೋಗ್ಬೇಕು ನಮ್ಮ ಅಶೋಕ್ ಅವರು. ಸೊ ಅದಕ್ಕೆ ನಾಳೆ ಯಾವ್ದಾದ್ರು ಒಂದು ಪ್ಲೇಸಿಗೆ ಪ್ಲಾನ್ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಎದ್ದು ಡಿಸೈಡ್ ಮಾಡಿ ಆ ಪ್ಲೇಸ್ನ ನೋಡಿಕೊಂಡು ಆಮೇಲೆ ಸೀದಾ ರಿಟರ್ನ್ ಹೊರಡೋದು. ಮಳೆ ಬಂದು ಚೆನ್ನಾಗಿ ಹೊಡೆದು ಸದ್ಯಕ್ಕೆ ನಿಂತಿದೆ. ಇವಾಗ ಆರಾಮಾಗಿ ಸಿದ್ದಾಪುರದಲ್ಲಿ ಓಡಾಡ್ತಿದ್ದೀವಿ. ಒಂಥರ ಸಣ್ಣ ಸಿಟಿ, ಚೆನ್ನಾಗಿದೆ ಸದ್ಯಕ್ಕೆ. ಈಗ ಎಲ್ಲೆಲ್ಲಿ ಫುಡ್ಡು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಟು ಮಾಡ್ತಾ ಇದೀವಿ. 2 ವೀಕ್ಸ್ ಬ್ಯಾಕ್ ನಾವು ಪ್ರಸಾದ ಅಂಟು ಮಾಡ್ತಿದ್ವಿ. ಈಗ ಪ್ರಸಾದದ ಸಿಚುವೇಶನ್ ಇಲ್ಲೆಲ್ಲೂ ಇಲ್ಲ. ಅದಕ್ಕೆ ನಾಳೆ ಇದೆ ಕಮಲಶಿಲೆಯಲ್ಲಿ, ಹೋದ್ರೆ ಹೋಗ್ಬೋದು. ಆಕ್ಚುಲಿ ನಾವು ನೋಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಶ್ರೀಧರ್ ಆಶ್ರಮಕ್ಕೆ ಹೋದಾಗ ನಮ್ಮ ಅಶೋಕ ಕಮಲಶಿಲೆಗೆ ಹೋಗೋಣ, ಮದುವೆ ಊಟ ಇರುತ್ತೆ, ಚೆನ್ನಾಗಿರತ್ತೆ ಅಂತ ಹೇಳಿದ್ದ. ಇವತ್ತು ಇದೇ ಬಂದಿದ್ದೀವಿ. ಆನ್ ದ ವೇ ಇಲ್ಲೇ ಸಿಗುತ್ತೆ, ಕಮಲಶಿಲೆ ದೇವಸ್ಥಾನ ಇಲ್ಲೇ ಇದೆ. ಸೊ ನಾಳೆ ಆನ್ ದ ವೇ ಹೋಗ್ತಾ ಟೈಮ್ ಆಯಿತು ನಮಗೆ ಬೇರೆ ಪ್ಲೇಸ್ ನೋಡ್ಕೊಂಡು ಅಂತಂದರೆ ಅಲ್ಲಿ ಊಟ ಮಾಡ್ಕೊಂಡೆ ಹೋಗೋದು ಕಮಲಶಿಲೆಯಲ್ಲಿ. ಡೇ 2 ಇವಾಗ ನೈಟ್ ಎಲ್ಲ ಸ್ಟೇ ಆಗಿಬಿಟ್ಟು ನಮ್ಮ ಹುಡುಗರೆಲ್ಲ ಈಗ ಫ್ರೆಶ್ ಅಪ್ ಆಗಿದ್ದಾರೆ. ರಿಟರ್ನ್ ಕೆಳಗಡೆ ತಿಂಡಿಗೆ ಹೋಗ್ತಿದ್ದೀವಿ, ಟಿಫನ್ ಮಾಡಿಬಿಟ್ಟು. ನೆಕ್ಸ್ಟು 90 ಫಾಲ್ಸ್ ಅಂತ ಒಂದು 90 ಫಾಲ್ಸ್ ಅಂತ ಇದೆ. ಮತ್ತೆ ಇನ್ನೂ ಒಂದು 2 ಚಿತ್ರಾಂಬ ಅದು ಇದು ಅಂತ ಫಾಲ್ಸ್ಗಳಿದೆ. ಸೊ ಅಲ್ಲಿಗೆ ಹೋಗೋ ಪ್ಲಾನಲ್ಲಿ ಇದ್ದೀವಿ. ಯಾವುದೂ ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗ್ತಿಲ್ಲ. ಇಲ್ಲಿಂದ ಆನ್ ಸ್ಪಾಟ್ ನೋಡಿ ಚೆಕ್ ಮಾಡಿಬಿಟ್ಟು ಹೋಗ್ತಿದ್ದೀವಿ. ಅಲ್ಲಿ ಹೋಗೋಣ. ಪರವಾಗಿಲ್ಲ, ಸಫಿಷಿಯೆಂಟ್ ಆಗಿತ್ತು, ವರ್ತ್ ದ ಮನಿ. ವಾಶ್ರೂಮ್ ಗೀಶ್ರೂಮ್ ರೂಮ್ ಎಲ್ಲ ಕ್ಲೀನಾಗಿದೆ ಸಿದ್ದಾಪುರ. ತೋರಿಸ್ತೀನಿ ನೋಡಿ. ಅಲ್ಲ ನನ್ನನ್ನು ತೋರಿಸು ಅಂತ ಹೇಳಿಲ್ಲ. ಶವರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಪ್ರದೀಪ್ ಅವರು. ನೋಡಿ ಚೂರು ಬೆಳ್ಳು ಕಾಣ್ತಾ ಇದ್ದೀನಿ. ಸೊ ಯಾರಾದರೂ ಮೆಟ್ಕಲ್ ಗುಡ್ಡಕ್ಕೆಲ್ಲ ಬಂದು ನೈಟ್ ಟೈಮಲ್ಲಿ ಎಮರ್ಜೆನ್ಸಿ ಸ್ಟೇ ಮಾಡೋರು ಪ್ಲಾನ್ ಮಾಡ್ತಾ ಇದ್ರೆ ಆ ಸರೌಂಡಿಂಗಲ್ಲಿ ಎಲ್ಲಿ ಯಾವುದೋ ಪ್ಲೇಸ್ ಸಿಗಲ್ಲ. ಬಟ್ ಅಲ್ಲಿಂದ ಒಂದು 10 ಕಿಲೋಮೀಟ್ರು 12 ಕಿಲೋಮೀಟ್ರ್ ಮುಂದೆ ಬಂದರೆ ಸಿದ್ದಾಪುರ ಅಂತ ಒಂದು ಊರಿದೆ. ಬಂದು ಆರಾಮಾಗಿ ಸ್ಟೇ ಮಾಡ್ಬೋದು. ನಾವು ಈಗ ಮಾಡಿದ್ದೀವಲ್ಲ, ಅಲ್ಲಿ ಒಂದು 2ರಿಂದ 3 ಲಾಡ್ಜ್ ಇದೆ. ಊರು ತುಂಬ ಚೆನ್ನಾಗಿದೆ. ಕುಂದಾಪುರನೂ ಒಂದು 25-30 ಕಿಲೋಮೀಟರ್ಸ್ ಇಲ್ಲಿಂದ. ಕುಂದಾಪುರ ಸೈಡ್ ಹೋಗೋರು, ಬೀಚ್ ಸೈಡ್ ಹೋಗೋರು ಏನಾದ್ರು ಪ್ಲಾನ್ ಮಾಡ್ಕೊಂಡೆ ಮಾಡ್ಕೋಬೋದು. ಫುಡ್ಡು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಶಾರದಾ ಅಂತ ಹೇಳ್ಬಿಟ್ಟು ಸಿದ್ದಾಪುರ ಅನ್ನೋ ಊರಿಗೆ ಬಂದರೆ ಈ ಲಾಡ್ಜು ಪ್ರಿಫರ್ ಮಾಡ್ತೀನಿ. ಅಲ್ಲಿ ಇನ್ನೊಂದು 2 ಲಾಡ್ಜ್ ನೋಡಿದ್ವಿ, ಕ್ಲೀನ್ ಇರಲಿಲ್ಲ. ನೋಡಿ ಪ್ರದೀಪ್ ಅಲ್ಲಿ ಅನ್ಲಾಕ್ ಮಾಡುವಂತ ಹೋಗಿದ್ದಾನೆ. ಕಾರ್ ಹತ್ರ ಇಲ್ಲಿ ಕುತ್ಕೊಂಡು ಆಟ ಆಡಿಸ್ತಿದ್ದಾರೆ. ಅನ್ಲಾಕ್ ಮಾಡ್ದೇನೆ ಮಳೇಲಿ ನಿಲ್ಲಿಲಿ ಅಂತ ಅಲ್ಲಿ ಬಡ್ಕೊಂತೀಯ ನೋಡಿ. ಅಲ್ಲಿ ಬಾರೋ ಮಳೇಲಿ ನೆನಿಬೇಡ, ಬಾರೋ ಸುಮ್ಮನೆ. ಅವ್ರು ಅನ್ಲಾಕ್ ಮಾಡಲ್ಲ. ಅನ್ಲಾಕ್ ಆಯ್ತು ನೋಡು, ತೆಗಿಬೇಡ. ಚಳಿ ನಿಮ್ಗೆ ಒಳ್ಳೇದಾಗ್ತದೆ ನಿನ್ಗೆ. ಅನ್ಲಾಕ್ ಮಾಡ್ತಾವ ಹೋಗೋ. 90 ಅನ್ನೋ ಗ್ರಾಮದಲ್ಲಿ ಅಬ್ಬಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ. ಅದೇ ಫಾಲ್ಸಿಗೆ ಹೋಗ್ತಾ ಇದೀವಿ. ಈಗ ಮ್ಯಾಪ್ ನೋಡ್ತಾ ಇದಾರೆ ನಮ್ಮ ಹುಡುಗರು. ಈ ತರ ಎಲ್ಲ ಮಾತಾಡಿದ್ರೆ ಆಗಲ್ಲ. ಏನ್ ಮಾತಾಡ್ಬೇಕು ಮಚ್ಚ? ಹಿಂಗಿರ್ಬೇಕು ಎನರ್ಜಿ. ಸೊ ನಾವಿದ್ದಿದ್ದು ಸ್ಟೇ ಇಂದ 90 ಫಾಲ್ಸ್ ಒಂದು 10 ಕಿಲೋಮೀಟರ್ ಇದ್ದಿದ್ದು ಅಷ್ಟೇ. ಅಬ್ಬಿ ಫಾಲ್ಸ್ ಅಂತ ಅಂದ್ರೆ ಫಸ್ಟಿಗೆ 90 ಅನ್ನೋ ಊರಲ್ಲಿ ಇರೋದ್ರಿಂದ ಅದನ್ನ 90 ಫಾಲ್ಸ್ ಅಂತ ಕರೀತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಈಗಲೂ ನೋಡಿ ಫುಲ್ ಫಾಗ್ ಇದೆ. ಖುಷಿ ಏನಪ್ಪಾ ಅಂತಂದ್ರೆ ಬೆಳಗಿಂದ ಈವ್ನಿಂಗ್ ವರ್ಗು ನಾವು ಸುತ್ತಾಡ್ಬೇಕಾದ್ರೆ ಬೆಳಗಿನ ಜಾವದ್ದು ವೆದರ್ ಏನಿರುತ್ತೆ ಫಾಗ್ ತುಂಬ್ಕೊಂಡು ಅದೇ ತರ ಇದೆ. ಅದಕ್ಕೆ ನಮ್ಮ ಡ್ರೈವರು ಫುಲ್ ಎನರ್ಜೆಟಿಕ್ ಆಗಿರೋದು. ಏನ್ ಹೇಳ್ತೀರಾ? ಮೋಟಿವೇಶನ್ ಮಚ್ಚ ಅವ್ರೆ. ಏನಿಲ್ಲ, ಮಷೀನ್ ಜಾಕಿ ಅವ್ರೆ. ಇಲ್ಲ ಇಲ್ಲ ಇಲ್ಲ, ಸಕ್ಕತ್ತಾಗಿದೆ. ನಿಲ್ಸಿ. ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಲಸ್ ಮಚ್ಚೋ. ಒಂದು ನದಿ ಹರಿತಾ ಇದೆ ಇಲ್ಲಿ. 90 ಆನ್ ದ ವೇ ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಪಾಚಿ ಕಟ್ಕೊಂಡು ಬ್ರಿಡ್ಜಿನ ಕಟ್ಟೆ ಮೇಲೂ ಗ್ರೀನ್ ಆಗ್ಬಿಟ್ಟಿದೆ. ಸಕ್ಕತ್ತಾಗಿದೆ ನೋಡಿ, ಇಲ್ಲಿ ಹರಿತಾ ಇದೆ ಎಷ್ಟು ಚೆನ್ನಾಗಿ. ಫುಲ್ ಫೋರ್ಸಲ್ಲಿ ಇದೆ. ವಿಡಿಯೋದಲ್ಲಿ ಬರ್ತಾ ಇರೋ ಮೋಷನ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಇದೆ. ರೂಟ್ ನೋಡಿ ಈ ತರ ಇದೆ. ಒಳಗಡೆ ಫುಲ್ ಫಾರೆಸ್ಟ್ ಏರಿಯಾ, ಅಡ್ವೆಂಚರಸ್ ಆಗಿದೆ.
ನಾವು ಸ್ಟೇ ಆಗಿದ್ದ ಹೋಟ್ಲ್ ಅವರು ಪೂರ್ತಿ ಫಾಲ್ಸ್ ವರ್ಗೂ ಹೋಗುತ್ತೆ ಗಾಡಿ ಅಂತ ಹೇಳಿದ್ರು. ಒಳ್ಳೆ ನೇಚರ್ ಅಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡೋಣ ಅಂತ ಅಂದ್ರೆ ಕೆಳಗಡೆ ಇಳಿದಾಗ ಮಳೆ ಬರ್ತಿದೆ, ಕಾರಲ್ಲಿ ಕುತ್ಕೊಂಡಾಗ ಮಳೆ ನಿಲ್ತಾ ಇದೆ. ಏನಿದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಒಂದು ಶಾಂತಿ ಹೋಮ ಮಾಡ್ಸು ಮಚ್ಚ. ನೀವೇ ಹೇಳ್ಬೇಕು ಗುರುಗಳೇ, ಯಾವ್ದಾರು ಹೋಮ ಗೀಮ ಇದ್ರೆ. ಒಂದು 12 ಬಾಳೆಹಣ್ಣು, 2 ತೆಂಗಿನಕಾಯಿ, ಒಂದು ಹಸಿರು ಕಲರ್ ಜಾಕೆಟ್ ಪೀಸ್, 12 ಬಳೆ, ಅರ್ಶಿನ ಕುಂಕುಮ. ವರುಣ ದೇವ, ಅದು ವರುಣ ದೇವಿ ಅಲ್ಲ. ಇಲ್ಲಿ ಒಂದು ಅಡ್ವಾಂಟೇಜ್ ಏನ್ ಮಾಡಿದ್ದಾರೆ ಅಂದ್ರೆ ಕೊಚ್ಚೆ ಆಗದೆ ಇದ್ದಂಗೆ ಜಲ್ಲಿಕಲ್ ಹಾಕಿದಾರೆ ನೋಡಿ ರೋಡ್ ತುಂಬಾ. ಅದೊಂದು ಅಡ್ವಾಂಟೇಜ್ ಇಲ್ಲಿ. ಜಲ್ಲಿಕಲ್ ಹಾಕಿರೋದ್ರಿಂದ ಆರಾಮಾಗಿ ಹೋಗ್ಬೋದು, ಬೈಕ್ ಆಗ್ಲಿ ಕಾರ್ ಆಗ್ಲಿ. ಸೊ ತೊಂಬಟ್ಟು ಫಾಲ್ಸಿಗೆ ಬರೋಂಥವ್ರು ಸೀದಾ ಡೈರೆಕ್ಟ್ ಫಾಲ್ಸ್ ವರ್ಗು ವೆಹಿಕಲ್ ಎತ್ಕೊಬರಿ. ನೋಡಿ ಬಂದ್ವಿ ತೊಂಬಟ್ಟು ಫಾಲ್ಸ್. ಇಲ್ಲಿ ನೋಡಿ ಸಣ್ಣದಾಗಿ ಬಿಡಿಸ್ತಾರ ಇದೆ. ಸೊ ನಾವು ಬರ್ತಾ ಏನು ಬಿಡಿಸಿ ನೋಡಿದ್ವಲ್ಲ, ಇದೇ ಫಾಲ್ಸು. ಇಲ್ಲಿಂದ ಕೆಳಗೆ ಹೋಗ್ಬೇಕು ಅಂತ ಅನ್ಸುತ್ತೆ, ಬಟ್ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸಾರ್ವಜನಿಕರ ಗಮನಕ್ಕೆ, ಉಡುಪಿ ಜಿಲ್ಲಾದ್ಯಂತ ಹಾಗೂ ಆಗುಂಬೆ ಸುತ್ತಮುತ್ತ ಮುಂಗಾರು ಮಳೆ ತೀವ್ರಗೊಂಡಿದ್ದು, ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ವಲಯದ ಇರ್ಕೆಗದ್ದೆ ತೊಂಬಟ್ಟು ಫಾಲ್ಸ್ ತೆರಳುವ ಪ್ರವಾಸಿಗರಿಗೆ ಮುಂದಿನ ಆದೇಶದವರೆಗೆ ನಿರ್ಬಂಧಿಸಲಾಗಿದೆ. ಸೊ ಸದ್ಯಕ್ಕೆ ತೊಂಬಟ್ಟು ಫಾಲ್ಸ್ ಬಿಡ್ತಾ ಇಲ್ಲ. ಎಲ್ಲೆಡೆ ಜಾಸ್ತಿ ಮಳೆಯ ಅಭಾವ ಇರೋದ್ರಿಂದ ಅಲ್ಲೊಂದು ಹುಲಿಕಲ್ ಘಾಟಿಂದು ಫಾಲ್ಸ್ ಒಂದು ಬಿಟ್ಬಿಟ್ಟು ಇಲ್ಲೆಲ್ಲ ಜಾಸ್ತಿ ಫೋರ್ಸ್ ಇರೋದ್ರಿಂದ ಹಗ್ಗ ಕಟ್ಬಿಟ್ಟು ಎಲ್ಲ ಕಡೆ ಬ್ಯಾನರ್ ಹಾಕಿದ್ದಾರೆ ನೋಡಿ. ಅಲ್ಲಿ ಜಾಸ್ತಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಕ್ಲೀನಾಗಿ ದೊಡ್ಡದಾಗಿ ಕಾಣಿಸ್ತಿದೆ. ಇಲ್ಲಿ ಆ್ಯಕ್ಚುಲಿ ಒಳಗಡೆ ಹೋಗ್ಬೇಕು ಕ್ಲಿಯರ್ ಆಗಿ ಫಾಲ್ಸ್ ಕಾಣಿಸ್ಬೇಕು ಅಂತಂದರೆ ಅಲ್ಲಿವರೆಗೂ. ಬಟ್ ನೀರು ಫೋರ್ಸ್ ಇರೋದ್ರಿಂದ ಫುಲ್ಲು ಬಂಡೆ ಕಲ್ಲಿದೆ, ಜಾರತೆ ಪಾಚಿ ಕಟ್ಟಿದೆ ಅಂತ ಅಂದ್ಬಿಟ್ಟು ಬಿಟ್ಟಿಲ್ಲ. ಅದೇ ಕೆಲವರು ಸುಮ್ಮನೆ ಹೋಗಿ ದೂರದಿಂದ ನಿಂತ್ಕೊಂಡು ನೋಡ್ಕೊಂಡು ಬರ್ತಾರೆ. ಬಟ್ ಇನ್ನು ಕೆಲವರು ಕೆಳಗೆ ಇಳಿಯೋದು ಆ ಥರ ಎಲ್ಲ ಮಾಡ್ತಾರಲ್ಲ, ಕೊಚ್ಕೊಂಡು ಹೋದ್ರು ಅಂದರೆ ಹೋದ್ರು ಅಂತಾನೆ. ಸೊ ಅದಕ್ಕೆ ಬಿಡ್ತಾ ಇಲ್ಲ. ಈ ಕಡೆ ಇಲ್ಲಿ ನಾನು ಹರಿತಾ ಇದೆ ನೋಡಿ, ಎಷ್ಟು ಫೋರ್ಸಲ್ಲಿದೆ. ಮಳೆ ಒಂದು ಮೀಡಿಯಮ್ ಆಗಿದ್ದಿದ್ರೆ ಹೋಗ್ಬೋದಿತ್ತು. ಮಳೆ ತೀರಾ ಅತಿ ಆಗಿರೋದ್ರಿಂದ ಇಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಆಫೀಸ್ ಕೂಡ ಇದೆ. ಸೊ ಅದಕ್ಕೆ ಅವರು ಬಿಡ್ತಾ ಇಲ್ಲ. ಅಲ್ಲಿಂದ ಹರ್ಕೊಂಬಂದು ಹಿಂಗೆ ಹೋಗ್ತಾ ಇದೆ. ಇಲ್ಲಿ ನಮ್ಮ ಹೊಸ ಬ್ಲಾಗರ್ ಮೋಟಿವೇಶನ್ ಮಚ್ಚವ್ರು ಇದ್ದಾರೆ. ಮೋಟಿವೇಶನ್ ಮಚ್ಚವ್ರು ಯಾಕೋ ಸೈಕೋ ಮಚ್ಚನ್ ಥರ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲೇ ಎಡ್ಜಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಹರಿತಾ ಇದೆಯಲ್ಲ, ಇಲ್ಲಿಂದ ಫೋರ್ಸ್ ಇದೆ. ಕೆಳಗಡೆ ಅಲ್ಲೆಲ್ಲ ನಿಂತ್ಕೋಬೋದು ಮಳೆ ಜಾಸ್ತಿ ಬಂದಿಲ್ಲ ಅಂತಂದರೆ. ಸೊ ಈಗ ಮಳೆ ಜಾಸ್ತಿ ಬರ್ತಿರೋದಕ್ಕೆ ಅಲ್ಲಿವರೆಗೂ ನಿಲ್ಲೋದಕ್ಕಾಗಲ್ಲ. ಸಕ್ಕತ್ತಾಗಿದೆ ಗೈಸ್. ಯಾರಾದರೂ ಮೆಟ್ಕಲ್ ಗುಡ್ಡ ಬಂದರೆ ಈ ತೊಂಬಟ್ಟು ಫಾಲ್ಸ್ ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ. ಇಫ್ ಇನ್ ಕೇಸ್ ನೀವು ಬಂದಿದ್ದಂಥ ಟೈಮಲ್ಲಿ ಅವ್ರು ಬಿಡ್ತಾ ಇದ್ರೆ ಫಾಲ್ಸ್ ಮಾತ್ರ ಸಕ್ಕತ್ತಾಗಿದೆ. ಬಟ್ ಪ್ರಾಬ್ಲಮ್ ಏನಂದರೆ ಇವಾಗ ಹೆವಿ ಮಳೆ ಇರೋದ್ರಿಂದ ಫೋರ್ಸ್ ಜಾಸ್ತಿ ಇದೆ ಅಂತ ಹೇಳಿ ಇದು ಇಲ್ಲ, ಇಲ್ಲೇ ನಿಂತ್ಕೊಂಡು ನೋಡಬೇಕು. ಬಟ್ ನಿಂತ್ರೂ ವ್ಯೂ ಕಾಣಿಸುತ್ತೆ. ಫಾಲ್ಸು ಸೂಪರ್ ಆಗಿದೆ, ಇಳಿಯೋಕ್ಕಾಗ್ತಾ ಇಲ್ಲ ಅಂತ ಬೇಜಾರಾಗಿದೆ. ಅದಕ್ಕೆ ದೂರದಿಂದನೇ ನೋಡಿ ಖುಷಿ ಪಡ್ತಾ ಇದ್ದೀವಿ. ಮೇನ್ ಫಾಲ್ಸ್ ಇರೋದ ಕಡೆ, ಈ ಕಡೆ ಸಣ್ಣದಾಗಿ ಹರಿತಾ ಇದೆ, ಹಂಗೆ ತೋರಿಸ್ತೀನಿ ನೋಡಿ. ಫಾಲ್ಸ್ ಎಲ್ಲ ಅವರಿಬ್ರು. ಬಟ್ ಜಾಗ ಮಾತ್ರ ಮಳೆ ಬರಲಿ ಏನಾದರೂ ಬರಲಿ ಜರ್ಕಿನ್ಗಳು ಹಾಕೊಂಡು ಬಂದ್ವಿ ಅಂತಂದರೆ ಮಳೆಗಾಲದಲ್ಲಿ ಸಕ್ಕತ್ತಾಗಿದೆ. ಏನಂತೀರಾ? ನೀರು ನೋಡಿದ್ರೆ ಹೋಗೋದಕ್ಕೆ ಮನ್ಸಾಗಲ್ಲ ಅಲ್ಲ ಫಾಲ್ಸ್ ನೋಡಿ ಜಾಗಗಳಲ್ಲಿ. ಜಾಗ ಮಾತ್ರ ಸೂಪರ್ ಆಗಿದೆ, ಮಿಸ್ ಮಾಡ್ಕೊಬೇಡಿ. ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಬನ್ನಿ, ಬಿಡ್ಬೋದು ನೋಡಿ. ಅಶೋಕಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಹಂಗಾಗಿ ನಾವು ಬೇಗ ನೋಡ್ಕೊಂಡು ಹೋಗ್ಬೇಕು. ಇವತ್ತಿನ ಪ್ಲೇಸ್ಗಳು ನಾವೇನೇ ನೋಡ್ಕೊಂಡು ಹೋಗೋದಿದ್ರು ಅದಿರಲಿಲ್ಲ ಅಂತಂದರೆ ನೆಮ್ಮದಿಯಾಗಿ ಆರಾಮಾಗಿ ಫಾಲ್ಸ್ ಹತ್ರ ಎಲ್ಲ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಮಳೆಗಾಲದಲ್ಲೇ ಬರಬೇಕು, ಬಟ್ ತೀರಾ ಹೆವಿ ಫ್ಲೋ ಇದ್ದಾಗ ಬಿಡೋದಿಲ್ಲ ಅನ್ನೋದು ಬಿಟ್ಟರೆ ಜಾಗ ಮಾತ್ರ ಮಸ್ತಾಗಿದೆ. ಕಮಲಶಿಲೆ ಫೈನಲಿ ನಮ್ಮ ಅಶೋಕ ಕಮಲಶಿಲೆಗೆ ಕರ್ಕೊಂಡು ಬಂದೇ ಬಿಟ್ಟ. ನಮಗೆ ಪ್ರಸಾದದ್ದು ಋಣ ಇತ್ತು ಅನ್ಸತ್ತೆ. ಸೊ ಹೆಂಗೆ ಬರೋ ಥರ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇಲ್ಲಿರೋದು ದುರ್ಗಾ ಪರಮೇಶ್ವರಿ ಟೆಂಪಲ್ಲು. ಅಲ್ಲಿ ಫ್ರಂಟಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಚೆನ್ನಾಗಿತ್ತು. ಒಳಗಡೆ ನೋಡಿ ಇದೆ ಟೆಂಪಲ್ಲು. ಸೊ ಈಗ ಇಲ್ಲಿಂದ ರಿಟರ್ನ್ ಸೀದಾ ಹೊರಡಬೇಕು. ನೋಡಿ ಈ ಥರ ಇದೆ ಟೆಂಪಲ್ ಸರೌಂಡಿಂಗ್, ಈ ಥರ ಇದೆ. ಅಲ್ಲ ಆದ್ರೂ ಇದು ಮಳೆದು ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ. ಕಾರ್ ಒಳಗೆ ಕೂತಂದು ನೋಡು, ಒಂದೇ ಒಂದು ಹನಿ ಬರಲ್ಲ. ಕರೆಕ್ಟ್ ತಾನೆ, ಮನ್ಸಿ ಹಾಕೊಂಡೆ ಅಂತಾನೆ. ನೆನ್ನೆ ಎಷ್ಟು ಜೋಶ್ ಇತ್ತು ಹೇಳೋ, ನೀಗೆ ಹೆಂಗ್ ಗೊತ್ತಿದ್ದ ಹೇಳೋದು? ನನ್ನ ಮಗನೇ ಬೆಳ್ಕೊಂಡಾಗ ಮಾಡ್ತಿರೋದು. ನನ್ನ ಮಕ್ಳು ಹೊರಗೆ ಹೋದ ತಕ್ಷಣ ಮಳೆ ಬಂದು ಒಳ ಬಂದು ನಂಗೆ ಶಿವಮೊಗ್ಗ ಕರ್ಕೊಂಡು ಹೋಗ್ಲಿ ಅಂತ ಏನೋ ಹೇಳ್ದ, ಅರ್ಥ ಆಗ್ಲಿಲ್ಲ. ಸೊ ಈಗ ರಿಟರ್ನ್ ಹುಲಿಕಲ್ ಘಾಟಲ್ಲೇ ಹೋಗ್ತಾ ಇದೀವಿ. ಮತ್ತೆ ಇಲ್ಲೊಂದು ಫಾಲ್ಸ್ ಸಿಕ್ಕಿದೆ ನೋಡಿ. ಜೋರ್ ಮಳೆ ಇದ್ದಾಗ ಕಾರ್ ಮೇಲೆ ಇಲ್ಲಿ ಓಡಾಡೋ ವೆಹಿಕಲ್ಸ್ ಮೇಲೆ ಎಲ್ಲರೂ ಬಂದು ವೆಹಿಕಲ್ ಸ್ಪಾ ಮಾಡ್ಕೊಂಡು ಹೋಗ್ತಾರಲ್ಲ, ಕಾರ್ ವಾಶು, ದೊಡ್ಡ ಟ್ರಕ್ಗಳು ವಾಶ್ ಮಾಡ್ಕೊಂಡು ಹೋಗ್ತಾರಲ್ಲ, ಇದೇ ಸ್ಪಾಟ್ ಅದು. ನೋಡಿ ಇಲ್ಲೂ ಇದೆ. ಈಗ ಸೀಸನ್ ಇದೆಯಲ್ಲ, ಸೀಸನ್ ಇರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ.
ಸೊ ಆ್ಯಕ್ಚುಲಿ ಹುಲಿಕಲ್ ಘಾಟಿನ ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಆ ಮೆಟ್ಕಲ್ ಗುಡ್ಡದ್ದು ಸಣ್ಣದಾಗಿ ಕಾಣಿಸುತ್ತೆ ಇಲ್ಲಿಂದ. ಇಲ್ಲಿ ಗುಡ್ಡ ಇದೆ ನೋಡಿ, ಮಿಡ್ಲಲ್ಲೊಂದು ಗುಡ್ಡ ಇದೆ. ಇಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಆಗಲ್ಲ. ಸೊ ಆಗಲೇ ಗೋಪ್ರೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಅಂತ ಹೇಳಿದೆ ಗೊತ್ತಾ, ಇಲ್ಲಿದೆ ನೋಡಿ, ಇಲ್ಲಿ ಕಾಣಿಸುತ್ತೆ. ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಪಿರಾಮಿಡ್ ಥರ ಈ ಗುಡ್ಡ ಇದೆಯಲ್ಲ, ಕರೆಕ್ಟಾಗಿ ಈ ಗುಡ್ಡದ ತುದಿಯಲ್ಲಿ ಇದೆಯಲ್ಲ, ಇದೇ ಮೆಟ್ಕಲ್ ಗುಡ್ಡ. ಸೊ ಇಲ್ಲಿಂದನೇ ಕ್ಯಾಪ್ಚರ್ ಆಗುತ್ತೆ ಅದು ಕ್ಲೀನಾಗಿ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಸೀದಾ ಶಿವಮೊಗ್ಗ ಸ್ಟಾಪ್ ಅಂತ ಅಂತಿದ್ದಾರೆ. ಶಿವಮೊಗ್ಗದಲ್ಲಿ ಸ್ಟಾಪ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ. ತೀರ್ಥಹಳ್ಳಿಲಂತೂ ಸ್ಟಾಪ್ ಆಗ್ತೀವಿ ಟೀ ಕುಡಿಯೋಕ್ಕೆ. ನೋಡಿ ಇಲ್ಲೂ ಎಷ್ಟು ಸಕ್ಕತ್ತಾಗಿದೆ ಫಾಗ್. ವಾವ್. ಏನ್ ಸ್ಟೋರಿ ಆಗಿದ್ರು ಲೈಕ್ ಮಾಡ್ತಾರೆ, ಹಾಗೆ ಅಂತ ಮೆಸೇಜ್ ಸೋ ಕೂಲ್, ಸೋ ಬ್ಯೂಟಿಫುಲ್ ಅಂತ ಹಾಕ ನಮಗೆ. ಟೀನೇಜ್ ಹುಡುಗ ಇರ್ಬೇಕು ನೋಡು. ಯಾರಲ್ಲಿ ನಡಿ ಮಾವ. ಎಷ್ಟು ಕಿಲೋಮೀಟರ್ ಐತಿ ಈಗ ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಶಿವಮೊಗ್ಗ. 35-40. ಇಷ್ಟೊತ್ತು ಪರವಾಗಿರ್ಲಿಲ್ಲ, ಸ್ವಲ್ಪ ಬಿಟ್ಟಿತ್ತು. ಶಿವಮೊಗ್ಗ ಎಂಟರ್ ಆಗಿದ ತಕ್ಷಣ ಮತ್ತೆ ಮಳೆ ಶುರು ಹಚ್ಕೊಂಡಿದೆ. ಇವಾಗ ಮೊಬೈಲ್ ಚಾರ್ಜಿಗೆ ಹಾಕ್ತಾನೆ, ಆ ಕಡೆ ಈ ಕಡೆ ಹೋಗ್ತಾನೆ, ಮತ್ತೆ ನೋಡ್ತಾನೆ, ಮತ್ತೆ ಏನೋ ಸಮಸ್ಯೆ ಆಗಿದೆ ಅವರಿಗೆ. ಅಶೋಕ್ ಅವರ ಜಂಗಮವಾಣಿಯಲ್ಲಿ ಏನೋ ತೊಂದರೆ ಆಗಿದೆ, ಹಂಗಾಗಿ ಅಶೋಕ್ ಅವರು ಬೆಳಗ್ಗೆಯಿಂದ ಸ್ವಲ್ಪ ಮೂಡ್ ಸ್ವಿಂಗ್ ಅಲ್ಲಿ ಇದ್ದಾರೆ. ಆ ಜಂಗಮವಾಣಿಯಿಂದ ಯಾರೋ ಒಂದು ಸಂದೇಶನ ಕಳಿಸಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಏನೋ ಆಗಿಲ್ಲ. ಸೊ ಫೈನಲಿ ಶಿವಮೊಗ್ಗ ಬಂದ್ವಿ. ಸೊ ಎಲ್ಲ ಸುತ್ತಾಡ್ಕೊಂಡು 2 ದಿನ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಸೇಫಾಗಿ ಬಂದು ಶಿವಮೊಗ್ಗ ರೀಚ್ ಆಗಿದ್ದೀವಿ. ಸೊ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್ ಅಂತ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.